ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನವರಾತ್ರಿಯ 2ನೇ ದಿನ, ತಾಯಿ ದುರ್ಗೆಯ 2ನೇ ಅವತಾರ ಅಂದರೆ ಬ್ರಹ್ಮಚಾರಿಣಿಯ ಸ್ವರೂಪ. ಹಾಗೆಯೇ ನಾನಿವತ್ತು ಅಡುಗೆ ಮನೆಯಲ್ಲಿ ಸ್ಯಾರಿ ಹಾಕೊಂಡು ಎಷ್ಟು ಕೆಲಸ ಮಾಡೋಕ್ಕಾಗತ್ತೆ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಸೊ ತುಂಬ ಕಷ್ಟ ಅಲ್ವಾ ಸ್ಯಾರಿ ಹಾಕೊಂಡು ಕೆಲಸ ಮಾಡೋದು, ಬಟ್ ಟ್ರೈ ಮಾಡ್ತೀನಿ. ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಇವತ್ತು ರೆಡ್ ಸ್ಯಾರಿ ಹಾಕೊಂಡು. ಅದಕ್ಕೆ ಸ್ವಲ್ಪ ಹೊತ್ತು ಕೆಲಸ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗೆಯೇ ನನ್ನ ಇವತ್ತಿನ ಪೂಜೆ ಎಲ್ಲ ಮುಗಿತು. ಸೊ ನಿನ್ನೆ ಪೂಜೆಯ ವಿಡಿಯೋ ಜೊತೆಗೆ ಇವತ್ತಿನ ಪೂಜೆಯ ವಿಡಿಯೋ ಇದು ಜಸ್ಟ್ ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಇವತ್ತಿನ ತಿಂಡಿ ಬೆಳಿಗ್ಗೆ ಅವಲಕ್ಕಿ. ಸೊ ನಾರ್ಮಲ್ ಟೈಮಲ್ಲಿ ಪೂಜೆಗಳನ್ನು ನಾವು ಬೇಗ ಬೇಗ ಮಾಡ್ಕೋಬೋದು, ಬಟ್ ಹಬ್ಬಗಳ ಟೈಮಲ್ಲಿ ಆ ಥರ ಆಗಲ್ಲ ಅಲ್ವಾ. ಸೊ ಟೈಮ್ ತೊಗೊಳುತ್ತೆ. ಎಷ್ಟು ಬೇಗ ಇದ್ದರೂ ಕೂಡ ನಾನು ಡೈಲಿ 5:30 ಅಥವಾ 6 ಗಂಟೆಗೆ ಎದ್ದೇಳ್ತಾ ಇದ್ದೀನಿ, ಆದರೂ ಕೂಡ ನನಗೆ ಅಷ್ಟು ಬೇಗ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಹಾಗಾಗಿ ಇವತ್ತು ತಿಂಡಿಯನ್ನು ಅವಲಕ್ಕಿ ಮಾಡ್ತಾಯಿದ್ದೀನಿ. ಸೊ ಇನ್ನೂ ಬೇಗ ಎದ್ದೇಳ್ಬೋದು 4:30 5 ಗಂಟೆಗೆಲ್ಲ, ಬಟ್ ನನಗೆ ಕಾಶ್ವಿ ಇರೋದ್ರಿಂದ ಅಷ್ಟು ಬೇಗ ಎದ್ದೇಳೋಕ್ಕಾಗ್ತಿಲ್ಲ. ಅವಳು ಮಲ್ಕೊಳ್ಳೋದೇ 12 ಗಂಟೆ 12:30 ಆ ಥರ ಆಗುತ್ತೆ. ಹಾಗಾಗಿ 6 ಗಂಟೆ ಅಥವಾ 5:30ಗೆ ಎದ್ದೇಳ್ತೀನಿ. ಸೊ ನಿಜವಾಗೂ ಹೇಳಬೇಕಂದ್ರೆ ಆವಾಗಿನ ಕಾಲದವರು ಎಷ್ಟು ಗ್ರೇಟ್ ಅನಿಸುತ್ತೆ ಅಲ್ವಾ. ಯಾಕಂದರೆ ಬೆಳಿಗ್ಗೆಯಿಂದ ಸಂಜೆ ತನಕ ಸ್ಯಾರಿಯನ್ನೇ ಹಾಕ್ಕೊಂಡು ಎಲ್ಲ ಕೆಲಸಗಳನ್ನು ಮಾಡ್ತಾಯಿದ್ರು. ಈವನ್ ಬೆಟ್ಟಕ್ಕೆ ಹೋಗೋದಿರ್ಬೋದು, ನೀರು ತುಂಬ್ಕೊಂಡು ಬರೋದಿರ್ಬೋದು, ಎಲ್ಲವನ್ನೂ ಕೂಡ ಸೀರೆಯಲ್ಲೇ ಮಾಡ್ತಾಯಿದ್ರು. ನಮಗೆ ಇವಾಗ ಚಿಕ್ಕ ಚಿಕ್ಕ ಕೆಲಸಗಳನ್ನು ನಿಂತ್ಕೊಂಡು ಮಾಡಬೇಕಂದ್ರೂ ಎಷ್ಟು ಕಷ್ಟ ಅನಿಸುತ್ತೆ, ಬಟ್ ನಿಜವಾಗೂ ಗ್ರೇಟ್ ಅನಿಸುತ್ತೆ ಅಲ್ವಾ ಆವಾಗಿನ ಕಾಲದವರು. ಸೊ ಬಟ್ಟೆಗಳಿಗೆ ಅಂದರೆ ಕಲರ್ಗೂ ವೈಬ್ರೇಷನ್ ಇರುತ್ತೆ ಅಂತ ಹೇಳ್ತಾರಲ್ವ, ಅದು ನಿಜ ಅನಿಸುತ್ತೆ. ನಿನ್ನೆ ವೈಟ್ ಹಾಕೊಂಡಾಗ ಒಂಥರ ಕೂಲ್ ಅನಿಸ್ತಾ ಇತ್ತು, ಖುಷಿ ಖುಷಿ ಅನಿಸ್ತಾ ಇತ್ತು. ಸೊ ಇವತ್ತು ಕೂಡ ಅಷ್ಟೇ ಏನೋ ಒಂಥರ ತುಂಬ ಪಾಸಿಟಿವ್ ಫೀಲ್ ಆಗ್ತಿದೆ. ಹೈ ವೈಬ್ರೇಷನ್ ಅಂತಾರಲ್ವ, ಪಾಸಿಟಿವ್ ವೈಬ್ರೇಷನ್ ಆ ಥರ ಅನಿಸ್ತಾ ಇದೆ. ಹಾಗೆಯೇ ಅದಕ್ಕೇ ಸ್ವಲ್ಪ ಹೊತ್ತು ಸೀರೆ ಹಾಕೊಂಡು ಕೆಲಸ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಜಾಸ್ತಿ ಹೊತ್ತು ಆಗಲ್ಲ ಅನ್ಕೋತೀನಿ, ಯಾಕಂದರೆ ಕಾಶ್ಮೀರ ಎಲ್ಲ ಇದ್ದಾರಲ್ವ, ಸೊ ಅವಳಿಗೆ ಎತ್ಕೊಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ನೋಡೋಣ, ಇದೇ ಸ್ಯಾರಿಲಿ ಕೆಲಸ ಮಾಡೋಣ ಅಂದ್ಕೊಂಡಿದ್ದೀನಿ. ಇವಾಗ ತರಕಾರಿ ಎಲ್ಲ ಕಟ್ ಮಾಡಿ ಬೇಳೆಲ್ಲ ಹಾಕಿ ಬೇಯಿಸಕ್ಕೆ ಇಟ್ಕೊಂಡಿದ್ದೀನಿ. ಅಕ್ಕಿ ನೆನೆಸ್ಬೇಕು, ಇವಾಗ ಕುಚ್ಚಲಕ್ಕಿ ನೆನೆಸಿರ್ತಾ ಇದ್ದೀನಿ ಈಗ ಅಡುಗೆ ಮಾಡೋಕ್ಕೆ. ಸೊ ಸ್ಯಾರಿಯನ್ನು ಹಾಕ್ಕೊಂಡು ಸುಮಾರು ಕೆಲಸಗಳನ್ನು ನಾವು ಮಾಡ್ಬೋದು ಅಲ್ವಾ. ನಮಗೆ ಕಷ್ಟ ಅಂದ್ಕೊಂಡ್ರೆ ಕಷ್ಟ ಅನಿಸುತ್ತೆ, ಬಟ್ ನಮಗೆ ಇಲ್ಲ ಮಾಡ್ಬೋದು ಅಂದ್ಕೊಂಡ್ರೆ ನಾವು ಖಂಡಿತವಾಗಿಯೂ ಮಾಡ್ಬೋದು, ಏನನ್ನಾದರೂ ಕೂಡ ಅಷ್ಟೇ ಅಲ್ವಾ. ಹಾಗೆಯೇ ನಾನು ಫಸ್ಟ್ ಟೈಮ್ ಇಷ್ಟೊಂದು ಕೆಲಸಗಳನ್ನು ಮಾಡ್ತಾ ಇರೋದು, ಸ್ಯಾರಿಯನ್ನು ಹಾಕ್ಕೊಂಡು ಮತ್ತು ಕಾಶ್ವಿಯನ್ನು ಇಟ್ಕೊಂಡು. ಇದು ಸ್ಪ್ರೇ ಮಾಡೋದು ಐಸ್ ಕ್ರೀಮ್. ಸೊ ಇದು ಕಾಶ್ವಿಯ ಚಿಕ್ಕ ಚಿಕ್ಕ ಆಟಿಕೆ ಸಾಮಾನುಗಳನ್ನು ಇಡುವಂತಹ ಬಾಕ್ಸ್. ಬೇರೆ ಬೇರೆ ಆಟಿಕೆ ಸಾಮಾನುಗಳು ಮತ್ತು ದೊಡ್ಡ ದೊಡ್ಡದೆಲ್ಲ ಇರುತ್ತಲ್ಲ ಡಾಲ್ಗಳು, ಅದನ್ನೆಲ್ಲ ಎತ್ತಿಟ್ಟಿದ್ದೀವಿ. ಯಾಕಂದರೆ ಸುಮ್ಮನೆ ಕಸ ಆಗಿಬಿಡುತ್ತೆ, ಪದೇ ಪದೇ ಕ್ಲೀನ್ ಮಾಡೋದೇ ಆಗೋಗುತ್ತೆ. ಹಾಗಾಗಿ ಅವಳು ಯಾವುದನ್ನು ತೊಗೊಂಡು ಆಟ ಆಡ್ತಾಳೆ ಇವಾಗ, ಅಷ್ಟನ್ನೇ ನಾವು ಈ ಬಾಕ್ಸಲ್ಲಿ ಇಟ್ಟಿದ್ದೀವಿ. ಹಾಗೆಯೇ ಏನಾದರೂ ಮಿಸ್ ಆಗಿದರೆ ಅಂದರೆ ನಮ್ಮ ವಸ್ತುಗಳು ಮನೆಯಲ್ಲಿರೋದು ಅದೆಲ್ಲ ಕಾಶ್ವಿಯಲ್ಲಿ ಬಾಕ್ಸಲ್ಲಿ ಇರುತ್ತೆ. ಸೊ ಅಲ್ಲಿ ಹೋಗಿ ಹುಡುಕಿದ್ರೆ ಸಿಕ್ಬಿಡುತ್ತೆ. ಎಲ್ಲ ಮಕ್ಕಳು ಆಲ್ಮೋಸ್ಟ್ ಆಗಿ ಹಾಗೆ ಅನಿಸುತ್ತೆ ಅಲ್ವಾ. ಸೊ ಅವರು ಇರೋ ಆಟಿಕೆ ಸಾಮಾನುಗಳನ್ನು ಬಿಟ್ಟು ಬೇರೆ ಮನೆಯಲ್ಲಿರುವ ಥಿಂಗ್ಸ್ಗಳನ್ನೇ ತಗೋತಾರೆ. ಲೋಟ ಆಗಿರ್ಬೋದು, ಚಮಚ ಆಗಿರ್ಬೋದು, ಹಾಗೆಯೇ ಬೇರೆ ಬೇರೆ ಥಿಂಗ್ಸ್ಗಳೆಲ್ಲ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.